ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಏನಪ್ಪ ಇವನು 100 ಡೇಸ್ ಚಾಲೆಂಜ್ ಹಾಕ್ಬಿಟ್ಟು ಬರೀ 5 ದಿನಕ್ಕೆ ವಿಡಿಯೋ ಮಾಡೋದು ನಿಲ್ಸಿದ್ದು ಅಂದ್ಕೊಂಬಿಟ್ರ. ಸೊ ಯಾಕೆ ನಾನು ವಿಡಿಯೋ ಮಾಡಿಲ್ಲ ಅಂದರೆ ನನ್ನ ಫೋನು ನೀರಲ್ಲಿ ಬಿದ್ದು ಹಾಳಾಗಿತ್ತು. ಸೊ ಹಂಗಾಗಿ ಫೋನೆಲ್ಲ ರೆಡಿ ಮಾಡಿಸ್ಕೊಂಡು ಇವತ್ತು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ವಿಷಯ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ಚಿಕ್ಕ ಕುಟುಂಬಕ್ಕೆ ಒಂದು ಒಳ್ಳೆ ಕಾರು ತೊಗೊಬೇಕು ಅಂತ. ಅವ್ರವ್ರ ಬಜೆಟ್ಗೆ ಅನುಕೂಲವಾಗಿ, ಅವರ ಒಂದು ಕೆಪಾಸಿಟಿಗೆ ಅನುಕೂಲವಾಗಿ ಒಂದೊಂದು ಕಾರ್ ತೊಗೊತಾ ಇರ್ತಾರೆ. ಸೊ ಅದರಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಳ್ಳೋರು ಇದ್ದಾರೆ, ಆಮೇಲೆ ಕೋಟ್ಯಾಂತರ ರೂಪಾಯಿ ಕಾರ್ ಕೊಟ್ಟು ತಗೊಳ್ಳೋರು ಇದ್ದಾರೆ. ಆದರೆ ಇವೆಲ್ಲ ಕಾರ್ ತಗೊಳ್ಳೋಕ್ಕಿಂತ ಮುಂಚೆ ನಾವೆಲ್ಲ ಏನೆಲ್ಲ ಯೋಚನೆ ಮಾಡ್ತೀವಿ ಅಂದರೆ ಅದು ಲಕ್ಷದ ಇರ್ಬೋದು, ಇಲ್ಲ ಕೋಟಿಗಟ್ಟಲೆ ಇರ್ಬೋದು. ಸೊ ನಮ್ಮ ಮೇನ್ ಥಿಂಗ್ ನಾವೇನು ಯೋಚನೆ ಮಾಡ್ತೀವಿ ಅಂದರೆ ಒಳ್ಳೆ ಕಾರ್ ತೊಗೊಬೇಕಾದ್ರೆ ಯೋಚನೆ ಮಾಡೋಂಥದ್ದು, ಅದರಲ್ಲಿ ಒಳ್ಳೆ ಕಾರ್ ಡಿಸೈನ್ ಇದೆಯಾ ಅಂತ ನೋಡ್ತೀವಿ. ಅದಾದಮೇಲೆ ಸೇಫ್ಟಿ ಇದೆಯಾ ಅಂತ ನೋಡ್ತೀವಿ. ಅದಾದಮೇಲೆ ಕಾರ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡ್ತೀವಿ. ಇಲ್ಲ ಕಂಫರ್ಟಬಲಾಗಿ ಕುತ್ಕೊಳ್ಳೋಕ್ಕಾಗುತ್ತಾ ಇಲ್ಲೋ ಅಂತ ನೋಡ್ತೀವಿ. ಅದಾದಮೇಲೆ ಲುಕ್ ನೋಡ್ತೀವಿ, ಮೈಲೇಜ್ ನೋಡ್ತೀವಿ ಮೇನ್ ಥಿಂಗು. ಅದಾದಮೇಲೆ ಸರ್ವಿಸ್ ಎಲ್ಲ ನಮಗೆ ಚೆನ್ನಾಗಿದೆ ಅಂತ ನೋಡ್ತೀವಿ. ಅದಾದಮೇಲೆ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಕಡಿಮೆ ಬೀಳುತ್ತಾ ಅಂತ ನೋಡ್ತೀವಿ. ಇವೆಲ್ಲದರಿಂದ ಮಧ್ಯೆ ನಾವು ಮೇನ್ ಥಿಂಗ್ ಅಬ್ಸರ್ವ್ ಮಾಡಬೇಕಾಗಿರೋದು, ಎಲ್ಲರೂ ಅಂದ್ಕೊತಾರೆ, ಎಲ್ಲರಿಗೂ ಗೊತ್ತಿರೋದೇನು ಅಂದರೆ ಈ ಕಾರನ್ನು ತೊಗೊಬೇಕಾದ್ರೆ ಕಂಪ್ನಿಗಳ ಹೆಸರು ಹೇಳೋಕ್ಕೆ ಬರೋಲ್ಲ. ಸೊ ಹಂಗಾಗಿ ಆ ಕಂಪ್ನಿ ಕಾರು, ಈ ಕಂಪ್ನಿ ಕಾರು, ಆ ಕಂಪ್ನಿ ಕಾರ್ ಚೆನ್ನಾಗಿದೆ, ಈ ಕಂಪ್ನಿ ಕಾರ್ ಚೆನ್ನಾಗಿದೆ, ಆ ಕಂಪ್ನಿ ಕಾರ್ ಸೇಫ್ಟಿ ಚೆನ್ನಾಗಿದೆ, ಈ ಚೆನ್ನಾಗಿದೆ ಅಂತ ನಾವೆಲ್ಲ ಅಂದ್ಕೊತಾ ಇರ್ತೀವಿ. ಆದರೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಸೇಫ್ಟಿ. ಸೊ ನಾವೆಲ್ಲ ಏನು ಅಂದ್ಕೊಂಡಿರ್ತೀವಿ ಅಂತಂದರೆ, ನಾವು ಕೋಟ್ಯಾಂತರ ರೂಪಾಯಿ ಕೊಟ್ಟು ಕಾರ್ ತೊಗೊಂಬಿಟ್ಟಿದ್ದೀವಿ, ಆಮೇಲೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತೊಗೊಂಬಿಟ್ಟಿದ್ದೀವಿ. ಸೊ ನಾವು ಎಷ್ಟೇ ಸ್ಪೀಡಾಗಿ ಹೋದರೂ ಕೂಡ ನಮಗೇನೂ ಆಗೋದಿಲ್ಲ. ಅದಾದಮೇಲೆ ನಾವು ಎಷ್ಟೇ ಜೋರಾಗಿ ಕೂತಿದ್ರೂ ಕೂಡ ನಮ್ಮ ಕಾರು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀವಿ, ಕಲ್ಲು ಬಂಡೆ ಥರ ಇದೆ, ಏನೋ ಅದೇನೋ ಹೇಳ್ತಾರಲ್ಲ, ಇನ್ಬಿಲ್ಡ್ ಕ್ವಾಲಿಟಿ ಅದೇನೋ ಅಂತಾರೆ, ಬಾಡಿ ಕ್ವಾಲಿಟಿ, ಆಮೇಲೆ ಇನ್ಬಿಲ್ಡು, ಆಮೇಲೆ ಎಲ್ಲ ತುಂಬ ಚೆನ್ನಾಗಿದೆ, ಹಂಗಾಗಿ ನನಗೇನೂ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಏನು ಗೊತ್ತಾ, ನೀವು ಎಷ್ಟೇ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕಾರ್ ತೊಗೊಳ್ಳಿ, ಎಷ್ಟೇ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತೊಗೊಳ್ಳಿ, ಆದರೆ ಈ ಕಾರು ಒಳಗಡೆ ಈ ಎರಡು ವಸ್ತುಗಳಿಲ್ಲ ಅಂತಂದರೆ ನೀವು ಎಷ್ಟೇ ಕೋಟಿ ಕೊಟ್ಟರು ಕೂಡ, ಎಷ್ಟೇ ಲಕ್ಷ ಕೊಟ್ಟರು ಕೂಡ ನೀವು ಏನು ಪ್ರಯೋಜನ ಇಲ್ಲ. ಯಾವ ವಸ್ತುಗಳು ಅಂತಂದರೆ ಅದೇ ಒಂದು ಸೀಟ್ ಬೆಲ್ಟು ಮತ್ತು ಏರ್ ಬ್ಯಾಗು. ಇನ್ನೂ ಒಂದು ವಿಷಯ ಏನು ಅಂತಂದರೆ, ಇನ್ನೂ ಸ್ವಲ್ಪ ಜನ ಕಾರಲ್ಲಿ ಕುತ್ಕೊಂಡಿದ್ದ ತಕ್ಷಣ ಒಂದು 5 ಜೆಟ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ, 100, 110, 120 ಸ್ಪೀಡಲ್ಲೆಲ್ಲ ಹೋಗ್ತಾ ಇರ್ತಾರೆ. ಆವಾಗ ಯಾಕಪ್ಪ ಇಷ್ಟೊಂದು ಸ್ಪೀಡಲ್ಲಿ ಹೋಗ್ತಾಯಿದೆ, ಸ್ವಲ್ಪ ನಿಧಾನ ಹೋಗ್ಬೋದಲ್ಲ ಅಂತ ಕೇಳಿದ್ರೆ ಅವ್ರು ಅಂದ್ಕೊಳ್ಳೋದು ಹೆಂಗೆ ಗೊತ್ತಾ, ಏನಿಲ್ಲ ಬಿಡು ಬ್ರೋ, ನಮ್ಮ ಕಾರಲ್ಲಿ ಏರ್ ಬ್ಯಾಗ್ ಇದೆ ಅಲ್ವಾ, ಏನೂ ಆಗೋಲ್ಲ, ಎಷ್ಟೇ ಸ್ಪೀಡ್ ಹೋದರೂ ಆಕ್ಸಿಡೆಂಟ್ ಆದರೂ ಏನೂ ಆಗೋಲ್ಲ ಅಂತ. ಆದರೆ ಅವ್ರಿಗೆ ಸ್ವಲ್ಪ ಕೂಡ ಗೊತ್ತಿರೋದಿಲ್ಲ ಆ ಏರ್ ಬ್ಯಾಗು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವೇನು ಸೀಟ್ ಬೆಲ್ಟ್ ಹಾಕ್ಕೊಂಡಿರ್ತೀರಲ್ವಾ, ಸೊ ಆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದರೆ ಯಾವುದೇ ಏರ್ ಬ್ಯಾಗ್ ಕೂಡ ನಿಮಗೆ ಓಪನ್ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಕಾರಲ್ಲಿ ಓಡಿಸ್ತಾ ಇರ್ತೀರೋ ಅವರೆಲ್ಲರೂ ಕೂಡ ಕಾರಲ್ಲಿ ಓಡಿಸೋರು ಅಷ್ಟೇ ಅಲ್ಲ, ಕಾರ್ ಒಳಗಡೆ ಯಾರ್ಯಾರು ಕುತ್ಕೊಂಡಿರ್ತೀರೋ ಎಲ್ಲರೂ, ನೀವಾಗ್ಬೋದು, ನಿಮ್ಮ ಪಕ್ಕದವ್ರು ಆಗ್ಬೋದು, ಹಿಂದೆ ಆಗ್ಬೋದು, ಮುಂದೆ ಕುತ್ಕೊಂಡಿರೋ ಎಲ್ಲರೂ ಸಹ ದಯವಿಟ್ಟು ಒಂದು ಸೀಟ್ ಬೆಲ್ಟ್ನ ಹಾಕ್ಕೊಳ್ಳಿ. ಹಾಗಾಗಿ ಜೀವ ಇದ್ದರೆ ಜೀವನ. ಸೊ ನಾವೆಲ್ಲರೂ ಕೂಡ ತಪ್ಪದೆ ಇನ್ಮುಂದೆ ಆದರೂ ಸೇಫ್ಟಿ ರೂಲ್ಸ್ನ ಕಂಪಲ್ಸರಿ ಫಾಲೋ ಮಾಡೋಣ. ಸೊ ಈ ವಿಷಯ ನಿಮಗೆ ಮುಂಚೆ ಗೊತ್ತಿದ್ದರೆ ಎಸ್ ಅಂತ ಕಾಮೆಂಟ್ ಮಾಡಿ, ಗೊತ್ತಿಲ್ಲ ಅಂತಂದರೆ ನೋ ಅಂತ ಕಾಮೆಂಟ್ ಮಾಡಿ. ಸೊ ಇವಾಗ ನಾನು ಹೇಳಿರೋ ವಿಷಯ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.